ಆಮೇಲೆ ಏನೋ ನಮ್ದು 10 ವರ್ಷದಿಂದ ಮಾಡಿರೋ ಗಿಡಗಳು ಡೈಬ್ಯಾಕ್ ಬಂದು ಹೋದಾಗ ನಮಗೆ ಸಂಕಟ ಆಗುತ್ತೆ. ಬೇರೆಯವ್ರನ್ನ ಉದ್ಧಾರ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ಲಾಸ್ಟ್ ಟೈಮ್ 30-35 ಟನ್ಸ್ ಬಂದಿತ್ತು. ಈ ಟೈಮ್ ನಮಸ್ಕಾರ ಎಲ್ಲ ರೈತರಿಗೂ. ನನ್ನ ಹೆಸರು ಚಂದನ್ ಅಂತ. ನಾನು ಮಾಡಿರೋದು ಕಾಮರ್ಸ್ ಫೀಲ್ಡಲ್ಲಿ ಬಿ.ಕಾಮ್ ಮಾಡಿ ಮಾಸ್ಟರ್ ಆಫ್ ಬಿಸ್ನೆಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮಾಡಿರೋದು. ಅದಾದಮೇಲೆ ಜಾಬ್ಗೆ ಹೋಗಬೇಕು ಅಂತ ನಮ್ಮ ಮನೇಲೂ ಹೇಳ್ತಾನೆ ಇದ್ದರು. ಹೋಗಬೇಕು ಅಂತಲೇ ಹೋದೆ ಜಾಬ್ಗೆ. ಆದರೆ ನಂಗೆ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ. ಬೇರೆಯವ್ರನ್ನ ಉದ್ಧಾರ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ನಮ್ಮದೇ ಏನಾದರೂ ಸ್ವಂತ ಮಾಡಬೇಕು. ಅದರಲ್ಲಿ ಬರೋ ಇನ್ಕಮ್ಮು ಅಷ್ಟೊಂದು ಇರಲ್ಲ. ಈ ವ್ಯವಸಾಯದಲ್ಲಿ ಒಳ್ಳೆ ಇನ್ಕಮ್ ಇದೆ ಅಂತ ನಾನು ಇದಕ್ಕೆ ಬಂದಿದ್ದು. ನಮ್ಮ ಅಪ್ಪ ಅವರು ಮೊದಲಿಂದ ಮಾಡ್ತಾಯಿರೋ ವ್ಯವಸಾಯನೇ ಕಂಟಿನ್ಯೂ ಮಾಡೋಣ ಅಂತ ನಾನು ಈ ವ್ಯವಸಾಯ ಫೀಲ್ಡ್ಗೆ ಬಂದಿದ್ದು. ನಮ್ಮ ಅಪ್ಪ ಏನು ಮಾಡ್ಕೊಂಬಂದಿದ್ದಾರೆ ಅಂದರೆ ಈ ದ್ರಾಕ್ಷಿ ತೋಟ ಮೊದಲಿಂದ ಮಾಡ್ಕೊಂಬಂದಿದ್ದಾರೆ. ಈ ಗಿಡ ನೆಟ್ಟು 10 ವರ್ಷ ಆಗಿದೆ. ಇದನ್ನೇ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು. ಇದ್ರ ಜೊತೆ ರೋಸು ಈ ಇನ್ನು ಬೇರೆ ಬೆಳೆಗಳು ಚೆನ್ನಾಗಿ ಮಾಡಬೇಕು ಅಂತ ನನ್ನ ಮೈಂಡ್ಗೆ ಬಂದು ನಾನು ಈ ವ್ಯವಸಾಯಕ್ಕೆ ಬಂದಿದ್ದು. ಇದರಲ್ಲಿ ನಮ್ಮಪ್ಪ ಯೂಸ್ ಮಾಡ್ತಾ ಇದ್ದಿದ್ದು ಎಲ್ಲ ಜಾಸ್ತಿ ಕೆಮಿಕಲ್ಸು, ಸ್ವಲ್ಪ ಜಾಸ್ತಿ ಅಂದರೆ ಕಳೆ ಔಷಧಿ ಇದೆಲ್ಲ ಯೂಸ್ ಮಾಡಿದಾಗ ಫರ್ಟಿಲಿಟಿ ಅಷ್ಟೊಂದು ಇರಲ್ಲ ಭೂಮಿಯಲ್ಲಿ. ನಾನು ಅದನ್ನೆಲ್ಲ ಕಡಿಮೆ ಮಾಡಬೇಕು, ಆರ್ಗ್ಯಾನಿಕ್ಕಾಗಿ ಮಾಡಿ ಇವರು ಶಶಿ ಸರ್ ಹೇಳಿರೋ ಪ್ರಾಡಕ್ಟ್ಸ್ನ ನಮ್ಗೆ ಹೇಳಿದಾಗ ಇದನ್ನ ಯೂಸ್ ಮಾಡಿ ನೋಡಿದಾಗ ಸ್ವಲ್ಪ ಬೆಳೆಗಳಲ್ಲೆಲ್ಲ ಸ್ವಲ್ಪ ಚೇಂಜಸ್ ಕಾಣಿಸಿದೆ. ಯಾಕಂದರೆ ಲಾಸ್ಟ್ ಟೈಮ್ಗೆ ಈ ಟೈಮಲ್ಲಿ ಸ್ವಲ್ಪ ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಯಾಕಂದರೆ ಲಾಸ್ಟ್ ಟೈಮ್ ಜಾಸ್ತಿ ಕಾಸ್ಟು ಆಗಿತ್ತು, ಇನ್ಕಮ್ಮು ಬಂದಿತ್ತು. ಒಂದು 40 ಟನ್ಸ್ ಬಂದು 60 ರುಪೀಸ್ ರೇಟು ಅಲ್ಲಿ ಅಂದರೆ ಒಂದು 18 ಲ್ಯಾಕ್ಸು. ಆದರೆ ಕಾಸ್ಟ್ ಎಫೆಕ್ಟಿವ್ ಆಗಿತ್ತು, ಬಂಡವಾಳ ಜಾಸ್ತಿ ಬಿದ್ದಿತ್ತು. ಈ ಟೈಮು ಸ್ವಲ್ಪ ಜಾಸ್ತಿ ಪ್ರಾಫಿಟ್ನ ನೋಡಬೇಕು ಅಂತ, ಆಮೇಲೆ ಬೆಳೆನೂ ಚೆನ್ನಾಗಿರುತ್ತೆ, ಎರೆಹುಳ ಉತ್ಪತ್ತಿನೂ ಆಗುತ್ತೆ. ಆಮೇಲೆ ಏನೋ ನಮ್ಮದು 10 ವರ್ಷದಿಂದ ಮಾಡಿರೋ ಗಿಡಗಳು ಡೈಬ್ಯಾಕ್ ಬಂದು ಹೋದಾಗ ನಮಗೆ ಸಂಕಟ ಆಗುತ್ತೆ. ಆದರೆ ಇದು ಯೂಸ್ ಮಾಡಿದಾಗ ನಮಗೆ ಚೇಂಜಸ್ ಆಗಿ ಅದು ಚೆನ್ನಾಗಿ ರೂಟ್ಸ್ ಎಲ್ಲ ಫಾರ್ಮೇಷನ್ ಆಗಿ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದರಿಂದ ತುಂಬ ಗ್ರೇಪ್ಸ್ಗೆ ಆಗಿದೆ, ಯಾವುದೇ ಬೆಳೆಗಾದರೂ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಇದರಲ್ಲಿ ಕಾಸ್ಟ್ ಎಫೆಕ್ಟಿವ್ ಇರೋದ್ರಿಂದ ಪ್ರೈಸ್ ನಮಗೆ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಅಂದರೆ ಲಾಸ್ಟ್ ಟೈಮು ಸ್ವಲ್ಪ ಕೆಮಿಕಲ್ಸ್ ಯೂಸ್ ಮಾಡಿ ಸ್ವಲ್ಪ ಕಾಸ್ಟ್ ಎಲ್ಲ ಜಾಸ್ತಿ ಯೂಸ್ ಆಗಿ ಟನ್ನೇಜ್ ಬಂದ್ರೂ ನಮಗೆ ಬಂಡವಾಳ ಅನ್ನೋದು ಜಾಸ್ತಿ ಬಿದ್ದಿತ್ತು. ಈ ಸಲ ಅಂದರೆ ಕ್ವಾಲಿಟಿನೂ ಚೆನ್ನಾಗಿ ಬರ್ತಾಯಿದೆ, ಇನ್ನೂ ಬರುತ್ತೆ ಅಂತ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೀರಿ. ಬೆಳೆ ನಮಗೆ ಪ್ರಾಫಿಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಒಂದು ಇನ್ನೂ ನಿರೀಕ್ಷೆ ಬಂದಿದೆ, ಕಾನ್ಫಿಡೆನ್ಸ್ ಬಂದಿದೆ. ಲಾಸ್ಟ್ ಟೈಮ್ 30-35 ಟನ್ಸ್ ಬಂದಿತ್ತು. ಈ ಟೈಮ್ 40-45 ಟನ್ಸ್ ಮೇಲೆ ಬರೋ ನಿರೀಕ್ಷೆ ಇದೆ. ಆಗ ಕ್ವಾಲಿಟಿನೂ ಚೆನ್ನಾಗಿದೆ, ಪ್ರೈಸು ಇನ್ನೂ ಸ್ವಲ್ಪ ಹೈಕ್ ಆಗುತ್ತೆ. ಅದರಿಂದ ತುಂಬ ಪ್ರಾಫಿಟ್ ಆಗ್ಬೋದು ಅನ್ನೋ ಇದಿದೆ. ಪ್ರೈಸ್ ಒಂದು ಇದಾದರೆ ಬೆಳೆ ಚೆನ್ನಾಗಿ ಬಂದಿದೆ. ಇದರಿಂದ ಪ್ರೈಸ್ ಒಂದು ಡಿಮ್ಯಾಂಡು ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಈ ಟೈಮ್ ಪ್ರಾಫಿಟ್ ಆಗುತ್ತೆ. ನಮ್ಮ ತಂದೆಯವ್ರು ಮಾಡ್ತಿರೋ ವ್ಯವಸಾಯದ್ದು ಅವರು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಾನು ಇದು MBA ಮಾಡಿಕೊಂಡು ಏನಂದರೆ ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿ ಇರುತ್ತೆ. ಆ ನಾಲೆಡ್ಜ್ನ ನಾವು ವ್ಯವಸಾಯಕ್ಕೂ ಉಪಯೋಗಿಸ್ಬೋದು. ನಾವು MBA ಮಾಡಿ ಜಾಬೇ ಮಾಡಬೇಕಂತೇನಿಲ್ಲ. ಅದರ ಇನ್ಫಾರ್ಮೇಷನ್ನ, ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ನ ಇದನ್ನೆಲ್ಲ ಅಳವಡಿಸ್ಕೊಂಡು ಫಾರ್ಮಿಂಗಲ್ಲೂ ಮುಂದುವರಿಬೋದು ನಾವು. ಇದು ಟ್ರೈಕೋಡರ್ಮಾ, ಇದು ಗ್ರೋಫಿಟ್ಟು, ರೂಟ್ಸನ್ನು, ವಿಗಾರ್ ರೂಟು ಇದೆಲ್ಲ ಚೆನ್ನಾಗಿ ವೈಟ್ ರೂಟ್ಸ್ ಎಲ್ಲ ಫಾರ್ಮ್ ಆಗಿದೆ. ಅದರಲ್ಲಿ ವೈಗಾರ್ ರೂಟು ನೀವು ಹೇಳಿದ್ರಲ್ಲ 1,50,000 ಸ್ಪೋರ್ಸ್ ಇರುತ್ತೆ, ಅದು ಭೂಮಿಗೆ ಹೋಗಿ ಆ್ಯಕ್ಟಿವೇಟ್ ಮಾಡುತ್ತೆ. ಆವಾಗ ನಮ್ಮದು ಬೆಳೆನೂ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅದರಿಂದ ಡಿಫ್ರೆನ್ಸ್ ಆ ಪ್ರಾಡಕ್ಟ್ ಬಗ್ಗೆ ನಾನು ಚೆನ್ನಾಗಿ ಎಲ್ಲ ಇದು ರಿಸಲ್ಟ್ ನೋಡಿನೇ ನಿಮ್ಗೆ ಹೇಳ್ತಾ ಇರೋದು. ಆರಾಮಾಗಿ ಬಳಸ್ಬೋದು ಇದನ್ನು. 20-25 ಡೇಸ್ಗೆ ಬಳಸ್ತಾ ಇದ್ದೀರಿ ಸರ್.